ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಸಿರುಮಕ್ಕಿ ಬಳಿಯ ಶರಾವತಿ ನದಿ ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿನಲ್ಲಿ ಕೆಆರ್ಡಿಸಿಎಲ್ ವತಿಯಿಂದ 125.67 ಕೋಟಿಗಳ ಅಂದಾಜು ವೆಚ್ಚದ ಸೇತುವೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಮೇ ಮಾಸಾಂತ್ಯದೊಳಗೆ ಜನಸಂಚಾರಕ್ಕೆ ಮುಕ್ತಗೊಳಿಸಿ ಕೊಡಲಾಗುವುದು ಎಂದು ರಾಜ್ಯದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರು ಹೇಳಿದರು. ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಹಿನ್ನೀರಿನ ಲಾಂಚ್ನಲ್ಲಿ ಪ್ರಯಾಣಿಸಿ ಕಾಮಗಾರಿಗಳನ್ನು ಖುದ್ದಾಗಿ ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗೆ ಅಗತ್ಯವಿರುವ 56.14 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದ ಅವರು, ಮೇ ತಿಂಗಳಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಲಾಗುವುದು ಎಂದು ಹೇಳಿದರು. ಪರಿಶೀಲನೆ ಮಾಡಲಿಕ್ಕೆ ಸಾಕಷ್ಟು ಶಾಸಕರು ನಮಗೆ ಬರಬೇಕು, ನೋಡಬೇಕು, ಬೇಕು ಅಂತಕ್ಕಂಥ ಸುಮಾರು ಸಾರಿ ನಮಗೆ ಹೇಳಿದ್ರು ಕೂಡ ಕೆಲಸದ ಬರಲಿಕ್ಕೆ ಆಗಿಲ್ಲ. ಇವತ್ತು ಅವರ ಮನವಿಗೆ ಹೋಗ್ಬಿಟ್ಟು ಬಂದಿದ್ದೇವೆ. ಇದು 8 ವರ್ಷಗಳಿಂದ ಹಳೆಯದು ಕಾಮಗಾರಿ. ನಮ್ಮ ಸರ್ಕಾರದಲ್ಲಿ ಇದ್ದಾಗ ಪ್ರಾರಂಭ ಆಗಿರುವಂಥ 18 ಆಗ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆ ಹಿಂದೆ ಮುಗಿಬೇಕಾದ್ರೆ ಹಿಂದೆ ಕೂಡ ಮುಗಿದಿಲ್ಲ. ಈಗ ಅದನ್ನು ನಾವು ಮುಗಿಸ್ಬೇಕಂತ ಪ್ರಿಯಾರಿಟಿ ಮ್ಯಾಗೆ ಕೆಲಸ ಕೊಡ್ತಾ ಇದ್ದೀವಿ. ಸ್ವಲ್ಪ ಡಿಫೆಕ್ಟ್ ಬಂದ್ರಿಂದ ಸ್ವಲ್ಪ ಹೊರಗೆ ಟೈಮ್ ಕೊಡ್ತಾ ಇರಲಿಲ್ಲ. ಅಲ್ಲಿ ನಾವು ಮಾಡ್ತಾ ಇದ್ದೀವಿ. 3 ಡಿಫೆಕ್ಟ್ಗಳಿಂದ ಅದನ್ನು ರಿಪ್ಲೇಸ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇದನ್ನು ಮೇದಲ್ಲಿ ಮಾಡಿದ್ರೆ ಶಾಸಕರ 30 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. ಕೋಳೂರು ಹೋಗ್ಲಿಕ್ಕೆ ಅತ್ಯಂತ ಮಹತ್ವದ ಯೋಜನೆ ಆಗಿದೆ. ಅದಕ್ಕೆ ಮುಗಿಸ್ಬೇಕಂತ ಭಾಳ ನಮ್ಮ ಚೀಫ್ ಇಂಜಿನಿಯರ್ KRDC ಬಂದರೆ ನಮ್ಮ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಕೂಡ ಪ್ರಪೋಸಲ್ ಮಾಡ್ತಿದ್ದಾರೆ. ಒಟ್ಟಾರೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಸಾಗರ ಸಿಟಿಯಲ್ಲಿ ವೈಟಿಂಗ್ಗೆ ಅವರು ಈಗಾಗಲೇ 2 ಕೋಟಿ ಕೊಟ್ಟಿದೆ. ಇನ್ನೂ 11 ಕೋಟಿ ರೂಪಾಯಿ ಕೊಡಬೇಕಾಗಿದೆ. ಆದರೆ ಭೂ ಪರಿಹಾರ ಅದನ್ನು ತಕ್ಷಣ 11 ಕೋಟಿಯನ್ನ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿ, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರ ಅಪೇಕ್ಷೆಯಂತೆ ಮಾನ್ಯ ಲೋಕೋಪಯೋಗಿ ಸಚಿವರು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ವೇಗ ಹೆಚ್ಚಿಸಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡುವ ಭರವಸೆ ನೀಡಿರುವುದು ಸಂತಸ ತಂದಿದೆ ಎಂದ ಅವರು, ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸಂಬಂಧಿಸಿದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳನ್ನ ಕರೆಸಿ ನಡೆಸಿದ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು ಎಂದರು. ಹಿಂದೆ ನಾ ಬರೋಕ್ಕಿಂತ ಮುಂಚೆ ಅದು ಹಾಗೆ ನಿಲ್ಲಿಸ್ಬಿಟ್ಟಿದ್ರು. ಸುಮಾರು 3-4 ವರ್ಷ ಕೆಲಸನೇ ಮಾಡಲಿಲ್ಲ. 1-2 ವರ್ಷ ಮಾಡಿದ್ರು, ಆನಂತರ ಅದು ನಿಲ್ಲಿಸ್ಬಿಟ್ಟಿದ್ರು. ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ನಿಲ್ಲಿಸಿದ್ರು, ಇನ್ನೊಂದು ಅಂತ ಹೇಳಿ ಸುಮ್ಮನೆ ನಿಲ್ಲಿಸಿದ್ರು. ಈ ನಿಲ್ಲಿಸಿದ್ದು ಯಾಕನ್ನೋದು ಈಗ ನನಗೆ ಅರ್ಥ ಆಗಿದೆ. ಯಾಕಂದರೆ ಹಸಿರುಮಕ್ಕಿ ಸೇತುವೆಗಿಂತ ಅವರಿಗೆ ಸಿಗಂದೂರು ಸೇತುವೆ ಆಗಬೇಕಾಗಿತ್ತು. ಅದರಿಂದ BJP ಸರ್ಕಾರದಲ್ಲಿ ಆ ಸೇತುವೆಯನ್ನು ನಿರ್ಲಕ್ಷ್ಯ ಮಾಡಿದರು. ನಾವು ಬಂದ ಮೇಲೆ ಅದಕ್ಕೆ ತುಂಬ ಸ್ಟೆಪ್ ತಗೊಂಡು ಇವತ್ತು ಇಲ್ಲಿವರೆಗೆ ಮುಗಿಸ್ಕೊಟ್ಟಿದ್ದೀನಿ. ನಾನು ಮೇಘ ಉದ್ಘಾಟನೆ ಮಾಡಬೇಕನ್ನೋದು ನನ್ನೊಂದು ಕಲ್ಪನೆ ಇಟ್ಕೊಂಡಿದ್ದೀನಿ. ಖಂಡಿತ ಮೇಘ ಉದ್ಘಾಟನೆ ಮಾಡಬೇಕನ್ನೋದಿದ್ದು ಖಂಡಿತ ನಾನು ಮಾಡ್ತೀನಿ. ಸಾಹೇಬರು ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ. ಪ್ರಥಮ ಇದರಲ್ಲಿ ಬೆಳಗಾವಿಯಲ್ಲಿ ಆದಾಗ ಅಧಿಕಾರಿಗಳ ಹಿಡಿದು ಗುತ್ತಿಗೆದಾರನೆಲ್ಲ ಕರೆದು ವಾರ್ನಿಂಗ್ ಮಾಡಿದರು. ಪಾಪ ಮೀಟಿಂಗೇ ಮಾಡಿದ್ರು. ನಾನು ಕೂರಿಸ್ಕೊಂಡೆ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗಿಂದ ಚಾಲು ಆಯಿತು. ಅಲ್ಲಿಂದ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾರೆ. ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಆ ಭಾಗದ ಏನು ನಿರಾಶ್ರಿತರಾಗಿದ್ದಾರೆ, ಆ ಭಾಗದ ಮುಖಂಡರುಗಳಿದ್ದಾರೆ, ಅವರೇ ಭಾಳ ಆಸಕ್ತಿ ವಹಿಸ್ಕೊಂಡಿರ್ತಾರೆ. ಸಾರ್ ಇವತ್ತು ಕೆಲಸದವ್ರು ಬರಲಿಲ್ಲ ಅಂದರೆ ಹಿಂಗದು, ಇಲ್ಲ ಸಾರ್ ಇವತ್ತು ಅದು ನಿಂತೋಗಿದೆ ಅನ್ನೋ ರೀತಿಯಲ್ಲಿ ಅಂದರೆ ಅವರೇ ಸ್ವಲ್ಪ ಆಸಕ್ತಿ ವಹಿಸಿ ಆ ಭಾಗದ ಜನರು ನಮ್ಗೆ ಮಾಹಿತಿ. ಅದು ಆದಷ್ಟು ಬೇಗ ಅದನ್ನು ಮುಕ್ತಾಯ ಮಾಡಿ
ಆ ಭಾಗದ ನಿರಾಶ್ರಿತರು ಏನಿದ್ದಾರೆ, ಮುಳುಗಡೆ ಪ್ರದೇಶದ ಜನ ಇದ್ದಾರೆ, ಏನು ಸಿಗಂದೂರು ಸೇತುವೆ ಎಷ್ಟು ಮುಖ್ಯನೋ ಆ ಭಾಗದ ಜನರಿಗೂ ಬಹಳ ಮುಖ್ಯ. ಈ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಹಸಿರು ಮಕ್ಕಿ ಭಾಗದ ನಿವಾಸಿಗಳು ಅತಿ ಹೆಚ್ಚು ಕಾತರರಾಗಿದ್ದಾರೆ. ಸಾಗರದಿಂದ ಕೊಲ್ಲೂರು, ಉಡುಪಿ ಮುಂತಾದ ಯಾತ್ರಾ ಸ್ಥಳಗಳಿಗೆ ತೆರಳುವ ಪ್ರವಾಸಿಗರಿಗೆ ಅನುಕೂಲಕರವಾಗಿದೆ. ಮಂಗಳೂರು ಪಟ್ಟಣ, ಮಂಗಳೂರು ಬಂದರು ಮತ್ತು ಕುಂದಾಪುರ ಪಟ್ಟಣಗಳಿಗೆ ಸಂಚಾರಿ ಸಮೀಪವಾಗಲಿದೆ ಎಂದರು. ರವಿ 9 ಲೈವ್ ನ್ಯೂಸ್, ಸಾಗರ.